ಯಾವಾಗ ಬಂದಿದ್ದು ಗಿರೀಶ್ ಮಠಣ್ಣನವರವರ ಸಂಪರ್ಕ ಅಥವಾ ಪರಿಚಯ ಯಾವಾಗ ಆಗಿದ್ದು? ಏನ್ ಹೇಳಿದ್ರು ನಿಮ್ಗೆ? 24ರಲ್ಲಿ ಆಗಿರೋದು. 2024 ಕಳೆದ ವರ್ಷ. ಅದಾದ ಮೇಲೆ ನಾನು ಸುಮ್ನೆ ಸೈಲೆಂಟ್ ಆಗಿಯೇ ಇದ್ದೆ. ಆಮೇಲೆ ಒಂದು ದಿನ ಇದು ಮಾಡಿದ್ರು, ಫೋನ್ ಮಾಡಿದ್ರು, ರೆಡಿಯಾಗಿ ನೀವು 2 ಬಟ್ಟೆ ತಕೊಂಡು ಬ್ಯಾಗ್ ತಕೊಂಡು ಆಧಾರ್ ಕಾರ್ಡ್ ತಕೊಂಡು ರೆಡಿ ಆಗ್ಬೇಕು ಅಂದ್ರು. ನಾನು ಎಲ್ಲಿಗೆ ಅಂತ ಕೇಳಿದೆ. ಎಲ್ಲಿಗೆ ಅಂತಾನು ಸರಿಯಾಗಿ ಹೇಳಲಿಲ್ಲ, ನನಗೆ ವಿಚಾರ ಹೇಳಲಿಲ್ಲ. ರೆಡಿ ಆದೆ ನಾನು. ಹೇಳಲಿಲ್ಲ ಅಂದ್ಮೇಲೆ ಅವ್ರು ಹೇಳಿದ ಮಾತಿಗೆ ಏನೋ ಇರ್ಬೋದು ಅಂತ ನಾನು ತಿಳ್ಕೊಂಡು ಹೊರಟು ನನಗೆ ಗೊತ್ತಿಲ್ಲ. ಫ್ಲೈಟ್ ಅಲ್ಲಿ ಟಿಕೆಟ್ ಇದಾಯ್ತು. ಅಲ್ಲಿಂದ ಜರ್ನಿ ಇದಾಯ್ತು. ಡೆಲ್ಲಿಗೆ ಹೋದೆ. ಡೆಲ್ಲಿಯಲ್ಲಿಯೂ ಅಷ್ಟೇ ಆ ಮನುಷ್ಯನಿಗೆ ಕೇಳಿದೆ ಇವ್ರು ಯಾರು ಅಂತ ಕೇಳಿದ್ರೆ ಅವ್ರ ಹತ್ರ ಮಾತಾಡ್ಲಿಕ್ಕೂ ನನಗೆ ಬಿಡ್ಲಿಲ್ಲ. ಆ ಮುಸ್ಕುದಾರಿ ಯಾರಿದ್ದಾನೋ ಅವನ ಹತ್ರನೂ ಮಾತಾಡಕ್ಕೆ ಬಿಡ್ಲಿಲ್ಲ. ಚಿನ್ನಯ್ಯನೂ ಇದ್ದ ನಿಮ್ ಜೊತೆ? ಚಿನ್ನಯ್ಯನೂ ಇದ್ದ ನನಗೆ. ಹೋಗಿದ್ರಿ ದೆಹಲಿಗೆ? ನಾನು, ಚಿನ್ನಯ್ಯ, ಅವನ ಹೆಸರು ನನಗೆ ಚಿನ್ನಯ್ಯ ಅಂತ ಇಲ್ಲ, ಅವಾಗ ತಮ್ಮಣ್ಣ ಅಂತ ಹೇಳಿದ್ರು. ತಮ್ಮಣ್ಣ, ಆಮೇಲೆ ಜಯಂತ್ ಟಿ ಮತ್ತು ಗಿರೀಶ್ ಮಠಣ್ಣ. ಜಯಂತಿ ನಿಮ್ ಜೊತೆಲೆ ಬಂದ್ರ? ಇಲ್ಲ, ನನ್ ಜೊತೆಗೆ ಬಂದಿಲ್ಲ. ಅವರು ಸಪರೇಟ್ ಆಗಿ ಹೋಗಿದ್ರು. ಅಲ್ಲಿಗೆ ಹೋದ ಮೇಲೆ ನನಗೆ ಗೊತ್ತಾಗಿದ್ದು ಜಯಂತ್ ಟಿ ಅಲ್ಲಿ ನೋಡಿದ ಮೇಲೆನೆ. ನಮ್ಗಿಂತ ಮುಂಚೆನೆ ಹೋಗಿದ್ರು ಅವ್ರು ಅಲ್ಲಿಗೆ. ಅಲ್ಲಿಂದ ಅಲ್ಲಿ ಒಂದು ದಿನ 4-5 ಇರ್ಬೇಕು ಸಮಥಿಂಗ್. ಆ ಟೈಮಲ್ಲಿ ಎಲ್ಲ ಮುಗಿಯಿತು. ಅಲ್ಲಿಂದ ಸುಪ್ರೀಂ ಕೋರ್ಟಿಗೆ ನನ್ನನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ಲಿಲ್ಲ. ನನ್ನನ್ನ ಅವ್ರೆಲ್ಲಿಗೆ ಹೋಗ್ತಾರೋ ಅಲ್ಲಿಗೆ ನನ್ನನ್ನು ಅಲ್ಲಿ ಒಂದ್ ಕಡೆ ಕೂರ್ಸಿಡೋದು. ಆಮೇಲೆ ಇವರು ಧನಂಜಯ ಆಫೀಸ್ ಅಂದಂಗೆ ಅವರದ್ದು ಆಫೀಸು ನನ್ಗೂ ಗೊತ್ತಿಲ್ಲ, KV ಧನಂಜಯ ಅಂತ ನನ್ಗೂ ಗೊತ್ತಿಲ್ಲ. ಸುಮ್ನೆ ಅವ್ರನ್ನೆಲ್ಲ ನಾನು ಅಪವಾದ ಹಾಕಬಾರ್ದು. ಸರಿ. ಯಾಕೆಂದ್ರೆ ಆ ಮನುಷ್ಯನು ಸ್ವಲ್ಪ ಇನ್ನೋಸೆಂಟ್ ವ್ಯಕ್ತಿ. ಅವರನ್ನು ಇದರಲ್ಲಿ ಬಲಿಪಶು ಮಾಡಿದ್ದಾರೆ. ಇವಾಗ ನನಗೆ ಧನಂಜಯ ಅವರನ್ನು, KV ಧನಂಜಯ ಅವರನ್ನು ಕೂಡ ಬಲಿಪಶು ಮಾಡಿದ್ದಾರೆ. ಹೌದು. ಯಾಕೆ ಅಂತ ಹೇಳಿದ್ರೆ ಇವ್ರು ಸತ್ಯ ಹೇಳ್ಬೋದಾಗಿತ್ತು. ಇವಾಗಿನ ಸಿಚುವೇಶನ್ ಅನ್ನ ನೋಡಿದಾಗ, ಯಾವಾಗ ವಿಠಲ್ ಗೌಡ ಬಂದ, ವಿಠಲ್ ಗೌಡ ಯಾವಾಗ ಬುರ್ಡೆ ಅಂತ ಹೇಳಿ ತಂದು ಅವರೇ ಕೊಟ್ಟಿದ್ದು ಅಂತ ಆದವಾಗ ಅವರಿಗೆ ಅವರ ಇದ್ರಲ್ಲಾದ್ರೂ ಸತ್ಯ ಹೇಳ್ಬೋದಾಗಿತ್ತಲ್ವಾ? ಚಿನ್ನಯ್ಯನನ್ನ ಯಾಕೆ ಕರ್ಕೊಂಡೋಗಿ ನಿಲ್ಲಿಸಬೇಕಾಗಿತ್ತು? ನಾನ್ ಕೇಳುದು. ವಿಠಲ್ ಗೌಡ ತಂದು ಬುರ್ಡೆ ತಂದು ಕೊಟ್ಟವಾಗ ಚಿನ್ನಯ್ಯನನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು? ಸರಿ ಅಲ್ವಾ? ಅಂದ್ರೆ ಇವಾಗ ಬುರ್ಡೆ ತಂದು ಕೊಟ್ಟಿದ್ದು ವಿಠಲ್ ಗೌಡ, ಆದ್ರೆ ಚಿನ್ನಯ್ಯನನ್ನು ಕೂಡ ಇಲ್ಲಿ ಒಬ್ಬ ಅಸ್ತ್ರವಾಗಿ ಬಳಕೆ ಮಾಡ್ಕೊಂಡ್ರು, ಬಳಕೆ ಮಾಡ್ಕೊಂಡಿದ್ದಾರೆ. ದೆಹಲಿಗೆ ಹೋದಾಗ ನೀವ್ ಯಾರನ್ನಾದ್ರೂ ಮಾತಾಡ್ಸಿದ್ರ? ಅನನ್ಯ ಭಟ್ ಬಗ್ಗೆ ಯಾರಾದ್ರೂ ಲಾಯರ್ಸ್? ಇಲ್ಲ, ಯಾರ ಹತ್ರನೂ ನಾನು ಮಾತಾಡ್ಸಿಲ್ಲ. ನನ್ನನ್ನ ಒಂದ್ ಕಡೆ ಕೂರ್ಸಿಟ್ರು. ಆಮೇಲೆ ಅವರಷ್ಟಕ್ಕೇನೋ ಮಾತಾಡ್ಕೊಂಡಿದ್ರು. ನಂಗೆ ಆ ವಿಚಾರನೇ ನನಗೆ ಗೊತ್ತಿಲ್ಲ. ನೀವು ಕೇಳಲಿಲ್ವಾ ಯಾಕೆ ಕರ್ಕೊಂಡು ಹೋಗಿದ್ದೀರಿ? ಏನು ಹೇಳಿಲ್ಲ, ಯಾವ ವಿಚಾರನೂ ಹೇಳಿಲ್ಲ ನನ್ನ ಹತ್ರ. ಬುರ್ಡೆ ಇದೆ, ಅದು ಇದೆ, ನನ್ಗೆ ಏನು ಗೊತ್ತಿಲ್ಲ. ದೆಹಲಿಗೆ ಹೋದಾಗ್ಲೂ ನಿಮಗೆ ಬುರ್ಡೆ ವಿಚಾರ ಗೊತ್ತಿಲ್ಲ ನನಗೆ. ಇದು ಸತ್ಯ. ಅಲ್ಲಿಂದ ಬಂದ್ವಿ. ಮತ್ತೆ ನೆಕ್ಸ್ಟ್ ಡೇ ಹೋದ್ವಿ. ನೆಕ್ಸ್ಟ್ ಡೇನು ಅಷ್ಟೇ ನನ್ನನ್ನ ಕಾರಲ್ಲಿ ಕೂರಿಸಿಟ್ರು. ಅವರಷ್ಟೇ ಜನ ಹೋದ್ರು. ಏನ್ ಮಾತಾಡಿದ್ರು ನನ್ಗೆ ಅದು ವಿಚಾರನೇ ಗೊತ್ತಿಲ್ಲ. ನನ್ಗೆ ಬುರ್ಡೆಗೂ ಇದಕ್ಕೂ ನನ್ಗೆ ಸಂಬಂಧ ಇಲ್ಲ, ಅಷ್ಟೇ ಹೇಳ್ಬೋದು. ಅನನ್ಯ ಭಟ್ ಅನ್ನೋ ಒಂದು ಹೆಸರು ಹೆಂಗಾಗೋಯ್ತು ಅಂತಂದ್ರೆ, MBBS ಓದ್ತಾ ಇದ್ರಂತೆ. ಪಾಪ ಕಷ್ಟಪಟ್ಟು ಕೋಲ್ಕತ್ತಾದಲ್ಲೆಲ್ಲೋ ಕೆಲಸ ಮಾಡ್ಕೊಂಡು ಈ ಬಡತಾಯಿ ಮಗಳನ್ನ MBBS ಕಲಿಸ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿರಬಹುದು, ಆಕೆ ಮಿಸ್ಸಿಂಗ್ ಆಗಿರಬಹುದು. ಒಂದು ನಿಮಿಷ, ಈ ಕತೆ ಬರ್ದವ್ರು ಯಾರು? ಯಾಕಂದ್ರೆ ಜನ ನಿಮ್ಮನ್ನ ದೂಷಿಸ್ತಾ ಇದ್ದಾರೆ, ಸುಜಾತಾ ಭಟ್ ಅವರೇ ಬರ್ದಿರೋ ಸುಳ್ಳು ಕತೆ ಇದು ಅಂತ ಹೇಳಿ. ನಾನು ಕತೆ ಬರ್ದಿಲ್ಲ. ನನ್ ಕತೆ ಬರೆಯಕ್ಕೆ ನನಗೆ ಅಷ್ಟೊಂದು ಇದಿಲ್ಲ. ನನ್ ಕತೆ ನನ್ನನ್ನ ಪಾತ್ರಧಾರಿಯನ್ನಾಗಿ ಮಾಡಿದ್ದಾರೆ. ಸೂತ್ರ ಬೇರೆಯವರು, ಬರೀ ಪಾತ್ರ ಮಾತ್ರ ನಂದು ಇಲ್ಲಿ. ನನ್ನ ಒಂದು ಮನುಷ್ಯತ್ವ, ನನ್ನ ಒಂದು ಮಾನವೀಯತೆ, ನನ್ನ ಒಂದು ಸ್ವಾಭಿಮಾನವನ್ನ ಇವರೆಲ್ಲ ನನ್ನ ಒಂದು ಇದನ್ನೇ ಜೀವನವನ್ನೇ ದುರುಪಯೋಗ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಇಷ್ಟನ್ನ ನಾನು ಹೇಳ್ಬೋದು. ಯಾರು ಹಾಗಾದ್ರೆ? ಶಿವಶಂಕರ್ ಅಂತ ಹೇಳಿದ್ನಲ್ವಾ? ಅವ್ರಿಲ್ಲ ಇವಾಗ. ಅವ್ರಿಲ್ಲ, ಆ ವ್ಯಕ್ತಿ ಇಲ್ಲ. ಬಟ್ ನೀವು ಆ ಯೂಟ್ಯೂಬ್ ಚಾನೆಲ್ಗೆ ಕೊಟ್ಟ ಇಂಟರ್ವ್ಯೂ ಅನ್ನೇ ನಿಜ ಅಂತ ಭಾವಿಸಿ ಒಬ್ಬ ವೃದ್ಧೆಗೆ ಸಹಾಯ ಮಾಡಬೇಕು ಅಂತ ನಾವು ಹೋದ್ವಿ, ನಮಗೂ ಮೋಸ ಮಾಡ್ಬಿಟ್ರು ಸುಜಾತಾ ಭಟ್. ಇದು ಗಿರೀಶ್ ಮಠಣ್ಣನವರ ಈಗಿನ ವಾದ. ನನಗೆ ಸಹಾಯ ಮಾಡಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನನಗೆ ಯಾವ ರೀತಿಯ ಸಹಾಯ? ನಾನು ಅವ್ರ ಹತ್ರ ಸಹಾಯ ಕೊಡಿ ಅಂತ ನಾನು ಕೇಳಿಲ್ಲ. ನಾನು ಯಾವತ್ತೂ ಅವ್ರ ಹತ್ರ ನನಗೆ ಸಹಾಯ ಮಾಡಿ ಅಂತ ನಾನು ಯಾವತ್ತೂ ಕೇಳಲಿಲ್ಲ. ಅವರಾಗಿ ನನ್ನ ಮನೆ ಬಾಗಿಲಿಗೆ ಬಂದಿದ್ದಾರೆ ಬಿಟ್ಟು ನಾನಾಗಿ ಅವ್ರ ಮನೆಗೆ ಹೋಗಿ ಭಿಕ್ಷೆ ಎತ್ತಲಿಲ್ಲ. ನಾನು ನನಗೆ ಸಹಾಯ ಮಾಡಿ, ನನಗೆ ಹೀಗ್ ಮಾಡಿ ಅಂತ ಯಾಕೆ ಸುಳ್ಳು ಹೇಳಬೇಕು? ನಂಗೆ ಅವ್ರ ಮನೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ.
ಆಮೇಲೆ ದುಡ್ಡು ಕೊಟ್ಟಿದ್ದೀನಿ, ಲಕ್ಷ ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ನನ್ನ ಹತ್ರ ಯಾವ ಲಕ್ಷ ದುಡ್ಡು ಇಲ್ಲ. ನಾನಿವತ್ತು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಬೇಕು. ಇವತ್ತು ನನ್ನ ಇದನ್ನೆಲ್ಲ ವ್ಯಕ್ತಿತ್ವವನ್ನೆಲ್ಲ ಹಾಳು ಮಾಡಿ ಹಾಕಿದ್ರಲ್ಲ, ಇವತ್ತು ನಾನು ಮುಖ ಇಟ್ಕೊಂಡು ತಿರ್ಗಾಕಾಗತ್ತಾ? ಹೇಳಿ. ಗಿರೀಶ್ ಪಟ್ಟಣ್ಣನವರವರು ಹಾಗೆ ಅವ್ರ ಜೊತೆಲಿ ಇರೋರು ಹೇಳೋದು ನಮ್ಮ ಹತ್ರ ನಿಜ ಹೇಳ್ಬಿಡ್ಬೋದಾಗಿತ್ತು. ಏನ್ ನಿಜ ಕೇವಲ ಆಸ್ತಿ ಹೇಳೋದು? ವಿಚಾರಕ್ಕೆ ಹೋರಾಟ ನಂದು, ಮಗಳಿರ್ಲಿಲ್ಲ. ಅಲ್ಲಿ ಹೇಳಕ್ಕೆ ಯಾವುದೇ ರೀತಿಯ ಅವಕಾಶ ಕೊಡ್ಲಿಲ್ಲ. ನನಗೆ ಇಷ್ಟು ದೊಡ್ಡ ಪ್ರಪಕಂಡ ಆಗುತ್ತೆ, ಇದ್ರಲ್ಲಿ ಎಲ್ಲಾ ಚಾನೆಲ್ಗಳು ಬರ್ತಾರೆ, ನನಗೆ ಈ ರೀತಿ ಆಗುತ್ತೆ, ಇದನ್ನ ಈ ರೀತಿ ದೂರು ಕೊಡ್ತಾ ಇದೀವಿ ಅಂತ ನನಗೆ ಎಲ್ಲೂ ಏನು ಹೇಳಿಲ್ಲ. ಆ ತಕ್ಷಣಕ್ಕೆ ಎಲ್ಲ ಬರ್ದು ಹಾಕೋದು, ತಕ್ಷಣಕ್ಕೆ ಎಲ್ಲ ಹೋಗಿ ಅಲ್ಲಿಗೆ ಹೋಗಿ ನಾನೊಂದು ಲಾಯರನ್ನು ಅಪ್ರೋಚ್ ಮಾಡಬೇಕು, ಆ ಲಾಯರನ್ನು ಅಪ್ರೋಚ್ ಮಾಡಿ ನಾನು ಹೋಗ್ಬೇಕು, ಇದೆಲ್ಲ ಆ ತಕ್ಷಣಕ್ಕೆ ಆಗಿರೋದು. ಇಲ್ಲಿ ನನಗೇನು ಇದರಿಂದ ನನಗೇನು ಇದಾಗ್ಲಿಲ್ಲ. ನಿಮ್ ಹತ್ರ ಅಟ್ಲೀಸ್ಟ್ ಕೇಳಿದ್ರ ಗಿರೀಶ್ ಮಟ್ಟಣ್ಣನವರವರು ಅನನ್ಯ ವಿಚಾರ ಅಥವಾ ಏನ್ ಅನ್ಯಾಯ ಆಗಿದೆ ವಿಚಾರ ನಿಮ್ ಹತ್ರ ಕುತ್ಕೊಂಡು ಮಾತಾಡಿದ್ರ ಅವರು? ನನ್ನ ಹತ್ರ ಮಾತಾಡಕ್ಕೆ ಹೇಳಿದ್ನಲ್ಲ, ಬಂದ್ರು ಒಂದು 5 ನಿಮಿಷ ಮನೆಗೆ ಬರೋದು, ಒಂದು 5 ನಿಮಿಷ ಮಾತಾಡಿದ್ರು, 10 ನಿಮಿಷ ಮಾತಾಡಿದ್ರು, ಹೋದ್ರು, ಅಷ್ಟೇ, ಬೇರೆ ಏನೂ ಇಲ್ಲ. ನಿಮ್ದೇನಿದೆ ಡಾಕ್ಯುಮೆಂಟ್ ತಗೊಂಡು ಬನ್ನಿ ಅಂತ ಹೇಳಿದ್ರು. ಅದಿರ್ಲಿ ಅಮ್ಮ, ಇರ್ಲಿ, ಪರವಾಗಿಲ್ಲ. ಇವಾಗ ಗಿರೀಶ್ ಅವ್ರ ವಾದ ಏನು ಅಂತಂದ್ರೆ, ನಾವು ಅನೇಕ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ, ಹಾಗೇನೆ ಒಬ್ಬ ಅನನ್ಯ ಹುಡುಗಿನೂ ಮಿಸ್ ಆಗಿರ್ಬೋದು ಅನ್ನೋ ಕಾರಣಕ್ಕೆ ಹೋದ್ವಿ, ನಾವು ಮೋಸ ಹೋಗಿದ್ದು, ಸುಜಾತಾ ಭಟ್ ಅವರು ನಮ್ಮನ್ನು ಮೋಸ ಮಾಡ್ಬಿಟ್ರು ಅಂತ ಹೇಳಿ ಹೇಳ್ತಿದ್ದಾರೆ. ಅವ್ರು ನನ್ನನ್ನ ಮೋಸ ಮಾಡಿದ್ದಾರೆ, ನಾನು ಅವರನ್ನ ಮೋಸ ಮಾಡಕ್ಕೆ ನನಗೆ ಅವಕಾಶನೇ ಕೊಡ್ಲಿಲ್ಲ ಅಂದ್ರೆ ನಾನು ಯಾಕೆ ಇದ್ ಮಾಡ್ಬೇಕು? ಅವ್ರನ್ನ ಯಾಕೆ ನಾನು ಮೋಸ ಮಾಡ್ಲಿ? ನನಗಿದೆಲ್ಲ ಬೇಕಾಗಿರ್ಲಿಲ್ಲ ಅಂತ ನಾನು ವಾಪಸ್ ಬಂದ್ಬಿಡ್ತಿದ್ದೆ. ನಾನು ಈಗ ಧರ್ಮಸ್ಥಳದ ಆಗಿ ಹೋಗಿ ಆಗಿದೆ. ಇವಾಗ ನಾನು ಅದನ್ನು ಸರಿ ಮಾಡ್ಕೊಳ್ಬೇಕು ಅಂದ್ರೆ ನನ್ನ ಲೈಫ್ ಅನ್ನ ನಾನು ಸರಿ ಮಾಡ್ಕೊಳ್ಬೇಕು. ಇವಾಗ ಅವ್ರು ಯಾರು ಬರಲ್ಲ. ಸುಲಭ ಇದೆಯಾ? ಸುಲಭ ಅನ್ಸುತ್ತಾ ಮತ್ತೆ ಎಲ್ಲ ಸರಿ ಮಾಡ್ಕೊಳ್ಳೋದು? ಹೇಗೆ ಸುಲಭ ಅನ್ನಿಸ್ತದೆ? ಜನ ನನ್ನನ್ನ ಏನ್ ತಿಳ್ಕೊಂಡಿಲ್ಲ, ಅದಕ್ಕೆ ನಾನು ಯೋಚನೆ ಮಾಡ್ಬೇಕಲ್ವಾ? ಅವ್ರು ಆರಾಮಾಗಿ ಈಗ ನನ್ನ ಕೈ ಬಿಟ್ಟು ಬಿಟ್ಟಿದ್ದಾರೆ, ಅವ್ರದ್ದು ಆಯ್ತಲ್ವಾ ಕೆಲ್ಸ, ಇನ್ನೇನಾದ್ರೂ ಆಗಿ ಹೋಗ್ಲಿ. ಇನ್ ಕೇಸ್ ನೀವು ಅನನ್ಯ ನನ್ನ ಮಗಳಲ್ಲ ಅನ್ನೋ ಸತ್ಯವನ್ನ ಹೇಳ್ದೆ ಹೋಗಿದ್ರೆ ಇವತ್ತವರೆಗೂ ಕೂಡ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿದ್ರೇನೋ ಅವರು? ಅಂದ್ರೆ ನೀವು ಹೇಳಿದ ಸುಳ್ಳಿನ ಆಧಾರದ ಮೇಲೆನೆ ಅವ್ರು ನಿಮ್ಮನ್ನ ಅವರು ನನ್ನನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬೇಡ, ಇನ್ನು ಮುಂದೆ ಅವ್ರು ನನ್ನ ಮನೆ ಬಾಗ್ಲಿಗೆ ಬರೋದೂ ಬೇಡ. ನಾನ್ ಯಾರೋ ಅವ್ರು ಯಾರೋ ನನಗ್ ಗೊತ್ತಿಲ್ಲ. ಇನ್ನು ಮುಂದೆ ಅವರನ್ನ ನಾನು ಆ ವಿಚಾರವನ್ನ ನನ್ನನ್ನ ಇಲ್ಲಿ ಇದು ಮಾಡೋದು ಬೇಡ, ಪ್ರಸ್ತಾಪ. ನಿಮಗೆ